ಶಿರಸಿ ತಾಲೂಕಿನ ವಡ್ಡಿನಕೊಪ್ಪದಲ್ಲಿ ಯುವ ಅನುಭವಿ ಇಂಜಿನಿಯರ್ಗಳು ತಯಾರಿಸಿದ ದಿ ಮೇಸ್ತ್ರಿ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ವೆಬ್ಸೈಟ್ ಹಾಗೂ ಮೊಬೈಲ್ ಆ್ಯಪ್ ಗುರುವಾರ ಅಧಿಕೃತವಾಗಿ ಉದ್ಘಾಟನೆಗೊಂಡಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹಣಕಾಸು ಸಲಹೆಗಾರ ರಂಗಸ್ವಾಮಿ ಮೂಕನಹಳ್ಳಿ ಮಾತನಾಡಿ, ಸಮಯ, ಹಣ ಮತ್ತು ಜ್ಞಾನ ನಮ್ಮಲ್ಲಿದ್ದರೂ ಅದನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವುದು ಮುಖ್ಯ. ಹಣ ಮತ್ತು ಸಮಯವನ್ನು ಬಳಸುತ್ತೇವೆ, ಆದರೆ ಜ್ಞಾನವನ್ನು ಸರಿಯಾಗಿ ಬಳಸುವುದಿಲ್ಲ. ಜ್ಞಾನವನ್ನು ಬಳಸಿಕೊಂಡರೆ ಉತ್ತಮವಾಗಿ ಹಣ ಗಳಿಸಲು ಸಾಧ್ಯವಾಗುತ್ತದೆ. ಸರ್ಟಿಫಿಕೇಟ್ ಜೀವನ ಪೂರ್ತಿ ಅನ್ನ ಹಾಕುತ್ತದೆ ಎಂಬ ಭ್ರಮೆಯಿಂದ ಹೊರಬರಬೇಕು. ಎಐ ಯುಗ ಬಂದಿರುವುದರಿಂದ ಕಲಿಕೆ ಎಲ್ಲಿಯೂ ನಿಲ್ಲಬಾರದು ಎಂದರು. ಉದ್ಯೋಗದಿಂದ ಗಳಿಸಿದ ಹಣವನ್ನು ಉತ್ತಮ ಹೂಡಿಕೆಗೆ ಬಳಸಬೇಕು. ಸಂಬಳದ 20% ಹಣವನ್ನು 25 ವರ್ಷಗಳ ಕಾಲ ಹೂಡಿಕೆ ಮಾಡಿದರೆ ನಿವೃತ್ತಿಯ ನಂತರ ಆರಾಮದಾಯಕ ಜೀವನ ಸಾಧ್ಯವಾಗುತ್ತದೆ. ಹಣದ ಮೌಲ್ಯ ಕುಸಿದ ನಂತರ ಹೂಡಿಕೆಯ ಮಹತ್ವ ಅರಿವಾಗುತ್ತದೆ. ಜೀವನ ಕಟ್ಟಿಕೊಳ್ಳಲು ಅನೇಕ ಅವಕಾಶಗಳಿವೆ. ಆದರೆ ಗೌತಮ್ ಹೆಗಡೆ ಹಾಗೂ ಚಿನ್ಮಯ್ ಹೆಗಡೆ ತಮ್ಮ ಹುಟ್ಟೂರಿನಲ್ಲಿ ಕಂಪನಿ ಆರಂಭಿಸಿ ಯುವಕರಿಗೆ ಉದ್ಯೋಗ ನೀಡುತ್ತಿರುವುದು ಶ್ಲಾಘನೀಯ ಕಾರ್ಯ. ನಮ್ಮೂರಿನಲ್ಲಿ ಸಿಗುವ ಯಶಸ್ಸು ಎಲ್ಲಿಯೂ ಸಿಗುವುದಿಲ್ಲ ಎಂದು ಹೇಳಿದರು. ತೆರಿಗೆ ಸಲಹೆಗಾರ ವಿಶ್ವನಾಥ್ ಭಟ್ ಮಾತನಾಡಿ, 50 ಕಂಪನಿಗಳನ್ನು ಆರಂಭಿಸಿದರೆ ಅವುಗಳಲ್ಲಿ 1 ಅಥವಾ 2 ಮಾತ್ರ ಉಳಿಯುತ್ತವೆ. ಆದರೆ ಗ್ರಾಮೀಣ ಭಾಗದಲ್ಲಿ ಕಂಪನಿ ಆರಂಭಿಸಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸುವುದು ಶ್ಲಾಘನೀಯ. ದಿ ಮೇಸ್ತ್ರಿ ಆ್ಯಪ್ ಮೂಲಕ ಸಮಯ ಮತ್ತು ಮಾನವ ಸಂಪನ್ಮೂಲ ಉಳಿತಾಯವಾಗಲಿದೆ ಎಂದರು. ರಾಜಾರಾಮ್ ಕೆಎಸ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಆಶಯದಂತೆ ವೋಕಲ್ ಫಾರ್ ಲೋಕಲ್ ತತ್ವವನ್ನು ಗೌತಮ್ ಹೆಗಡೆ ಅನುಷ್ಠಾನಗೊಳಿಸಿದ್ದಾರೆ. ನಗರಗಳಿಂದ ಗ್ರಾಮೀಣ ಪ್ರದೇಶಗಳ ಅಗತ್ಯತೆಗಳು ವಿಭಿನ್ನವಾಗಿರುತ್ತವೆ. ಆಪರೇಟರ್, ಬಳಕೆದಾರ ಹಾಗೂ ಕಂಪನಿ ಸಮನ್ವಯದಿಂದ ಕೆಲಸ ಮಾಡಿದರೆ ಈ ಆ್ಯಪ್ ಬಹಳ ಉಪಯುಕ್ತವಾಗಲಿದೆ ಎಂದರು. ದಿ ಮೇಸ್ತ್ರಿ ಪ್ರೈವೇಟ್ ಲಿಮಿಟೆಡ್ ತಾಂತ್ರಿಕ ಸಲಹೆಗಾರ ಗೌತಮ್ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ, ಹಳ್ಳಿಗಳಲ್ಲಿ ಡಿಜಿಟಲ್ ಕ್ರಾಂತಿ ವೇಗವಾಗಿ ನಡೆಯುತ್ತಿದೆ. ಸಾಮಾನ್ಯ ಜನರಿಗೆ ಸುಲಭವಾಗಿ ಎಲೆಕ್ಟ್ರಿಷಿಯನ್, ಕಾರ್ಪೆಂಟರ್, ಪ್ಲಂಬರ್ ಸೇರಿದಂತೆ ವಿವಿಧ ಕೌಶಲ್ಯ ಹೊಂದಿದ ಕಾರ್ಮಿಕರನ್ನು ಸಂಪರ್ಕಿಸಲು ಈ ಆ್ಯಪ್ ಅಭಿವೃದ್ಧಿಪಡಿಸಲಾಗಿದೆ. ಆರಂಭದಲ್ಲಿ ಉತ್ತರ ಕನ್ನಡ ಮತ್ತು ಹಾವೇರಿ ಜಿಲ್ಲೆಗಳನ್ನು ಗಮನದಲ್ಲಿಟ್ಟು ಸೇವೆ ಆರಂಭಿಸಿದ್ದು, ಮುಂದಿನ ದಿನಗಳಲ್ಲಿ ದೇಶದಾದ್ಯಂತ ವಿಸ್ತರಣೆ ಮಾಡುವ ಯೋಜನೆ ಇದೆ. ಮೊದಲ ಹಂತದಲ್ಲಿ ಇಂಗ್ಲಿಷ್ ಹಾಗೂ ಕನ್ನಡ ಭಾಷೆಯಲ್ಲಿ ಆ್ಯಪ್ ಲಭ್ಯವಿದೆ ಎಂದು ಕಾರ್ಯಕ್ರಮದಲ್ಲಿ ಆಲ್ಟ್ ಡಿಜಿಟಲ್ ಟೆಕ್ನಾಲಜೀಸ್ ಸಂಸ್ಥಾಪಕ ವಿಕಾಸ್ ಗೋಯಲ್, ವೆಂಕಟೇಶ್ ಬೆಂಗಳೆ, ಚಂದ್ರಶೇಖರ್ ಹೆಗಡೆ ಉಪಸ್ಥಿತರಿದ್ದರು. ಶ್ರೀಲಕ್ಷ್ಮಿ ಕಾರ್ಯಕ್ರಮ ನಿರೂಪಿಸಿದರು. ಸುಷ್ಮಿತಾ ಪ್ರಾರ್ಥಿಸಿದರು. ಗೌತಮ್ ಹೆಗಡೆ ಹಾಗೂ ಚಿನ್ಮಯ್ ಹೆಗಡೆ ಗಣ್ಯರನ್ನ ಪರಿಚಯಿಸಿದರು. ಆತ್ಮಬಲದಿಂದ ಸಾಧನೆ ಸಾಧ್ಯ. ಉದ್ಯೋಗದಲ್ಲಿರುವ ಬುದ್ಧಿವಂತನು ಉದ್ಯೋಗಿಯೇ ಆಗಿರುತ್ತಾನೆ. ಉದ್ಯೋಗಿಯಾಗಿರುವುದರಿಂದ ಉದ್ಯೋಗ ನೀಡುವ ಮಟ್ಟಕ್ಕೆ ಬೆಳೆಯುತ್ತಾನೆ. ರಂಗಸ್ವಾಮಿ ಮೂಕನಹಳ್ಳಿ, ಹಣಕಾಸು ಸಲಹೆಗಾರ. ದಿ ಮೇಸ್ತ್ರಿ ಕಂಪನಿಯಲ್ಲಿ ಆರಂಭಿಕವಾಗಿ ನೋಂದಾಯಿಸಿಕೊಂಡು ಸಹಕರಿಸಿದ ಅರುಣ್ ಗೌಡ, ರಮೇಶ್ ಗಡಿಹಳ್ಳಿ, ಗೋಪಾಲ್ ಮಡಿವಾಳ್, ಮಾಂತೇಶ್ ಶಿರಸಿ, ಮಹೇಶ್ ಬೆಂಗಳೆ, ರಾಜು ಮೇಸ್ತಾ, ಕಾಮಾಕ್ಷಿ ಹನುಮಂತ್ ಬೆಂಗಳೆ ಹಾಗೂ ದೇವರಾಜ್ ಬೆಂಗಳೆಯವರನ್ನು ಸಾಂಕೇತಿಕವಾಗಿ ಗೌರವಿಸಲಾಯಿತು. ಗೌರವ ಸಿಗ್ಬೇಕು, ನನ್ನೂರವ್ರ ಮುಂದೆ ನನಗೆ ಆ ಸನ್ಮಾನ ಸಿಗ್ಬೇಕು ಅಂತಾನೆ. ನಿಮ್ಗೆ ಕತೆ ಅರ್ಥ ಆಯ್ತು ಅಂತೀನಿ ಅನ್ಕೊಂತೀನಿ. ಯಾಕೆ ಈ ಕತೆ ಹೇಳಿದೆ ಅಂತ ನೋಡಿ. ನಾವು ಎಲ್ಲೆಲ್ಲೋ ಹೋಗಿ ಬದುಕು ಕಟ್ಕೋಬಹುದು. ಬದುಕು ಕಟ್ಕೊಳ್ಳಕ್ಕೆ ನೂರಾರು ದಾರಿಗಳಿವೆ. ಆದ್ರೆ ಗೌತಮ್ ಅವರು ಊರಿಗೆ ಬಂದಿದ್ದಾರೆ. ಊರಿಗೆ ಬಂದು ಇಲ್ಲಿ ನೆಲೆ ನಿಂತು ಅವರು ಈ ಕಾರ್ಯನ ಇವತ್ತು ದಿ ಆಲ್ಟ್ ಅಂತಿದೆ ಅದು ಮಾಡಿದ್ದಾರೆ. ಮತ್ತೀಗ ಇವತ್ತು ದಿ ಮೇಸ್ತ್ರಿ ಅಂತ ಎರಡು ಒಂದು ಸಂಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಊರಿಗೆ ಬಂದು ಮಾಡ್ತಾ ಇದ್ದಾರೆ. ನಮಗೆ ನಮ್ಮ ನೆಲದಲ್ಲಿ, ನಮ್ಮೂರಿನ ಜನರ ಮುಂದೆ ಸಿಕ್ಕುವಂತ ಯಶಸ್ಸಿದೆಯಲ್ಲ, ಅದಕ್ಕಿಂತ ಹಿರಿದಾದ್ದು ಯಾವುದೂ ಇಲ್ಲ. ಹೀಗಾಗಿ ನಾನು ಇವತ್ತು ಗೌತಮ್ ಅವ್ರಿಗೆ ಮತ್ತೆ ನಮ್ಮ ವಿಕಾಸ್ ಅವ್ರಿಗೆ, ಅವರಿಬ್ಬರಿಗೋಸ್ಕರ ಮತ್ತೊಮ್ಮೆ ಎಲ್ಲರೂ ಜೋರಾಗಿ ಚಪ್ಪಲಿ ಹೊಡಿ. ವಿಕಾಸ್ ಅವ್ರಿಗೆ ನಾನು ವಿಶೇಷವಾದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಗೌತಮ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರು, ಯಾವತ್ತೂ ಅಷ್ಟೇ ಅವರು ಪಾರ್ಟ್ನರ್ ಇನ್ ಕ್ರೈಮ್ ಅಂತಾರೆ. ಅದು ಎಲ್ಲದರಲ್ಲೂ ಒಟ್ಟಿಗೆ ಇರಬೇಕು. ಅದು ಮನಸ್ಥಿತಿ ಒಂದಿದ್ದಾಗ ಮಾತ್ರ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಹೋದ್ ಕಡೆ ಎಲ್ಲ ಹೇಳ್ತಾ ಇರ್ತೀನಿ, ಮನಸ್ಥಿತಿ ಬದಲಾಗದೆ ಪರಿಸ್ಥಿತಿ ಬದಲಾಗೋದಿಲ್ಲ. ಒಳ್ಳೆ ಮನಸ್ಥಿತಿ ಗೆಳೆಯರು ಇಬ್ರು ವ್ಯಕ್ತಿಗಳು ಸಿಕ್ಕಿದ್ರೆ ಏನಾಗ್ಬೋದು ಅನ್ನೋದಕ್ಕೆ ಉದಾಹರಣೆಯಾಗಿ ನಿಮ್ ಮುಂದೆ ಆಲ್ಟ್ ಇದೆ, ಮತ್ತೆ ಇವತ್ತು ದ ಮೇಸ್ತ್ರಿ ಉದ್ಘಾಟನೆ ಆಗಿದೆ ಅಲ್ವಾ. ಸೊ ಇವತ್ತು ITI ಅಲ್ಲಿ ಸೇರಿರೋ ಮಕ್ಕಳುಗಳೆಲ್ಲ ಇದ್ದೀರಿ. ಈಗ ನಿಮ್ಮನ್ನ ಕುರಿತು ನಾನು ಒಂದಷ್ಟು ಹೇಳ್ತೀನಿ, ಒಂದಷ್ಟು ಮಾತುಗಳು. ಯಾತಕ್ಕೆ ಈ ಮಾತುಗಳನ್ನ ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಮಲ್ಲಿ ಒಂದು ಭಾವನೆ ಇರುತ್ತೆ. ಈ ಭಾವನೆ ನನಗೂ ಇತ್ತು. ಬದುಕಿನ ಪ್ರಥಮ 20-21 ವರ್ಷಗಳ ತನಕ ನನ್ನಲ್ಲೂ ಒಂದು ಭಾವನೆ ಇತ್ತು. ಏನಂತಂದ್ರೆ, ನಮ್ಮ ಅಪ್ಪ ಅಮ್ಮ ಸಾಹುಕಾರರಾಗಿರ್ಬೇಕು, ನಾವು ದೊಡ್ಡ ಮನೇಲಿ ಹುಟ್ಟಿರ್ಬೇಕು, ಬಿಸ್ನೆಸ್ ಇನ್ನೊಂದು ಸಾಧನೆ ಮಾಡ್ಬೇಕು ಅಂದ್ರೆ ಕೋಟ್ಯಾಧಿಪತಿಗಳಾಗಿರ್ಬೇಕು, ದೊಡ್ಡ ಮಟ್ಟದ ಬಂಡವಾಳ ಬೇಕು 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 ಹೀಗೆ ಹಲವಾರು ಮಿಥ್ಯೆಗಳು, ಬೇಕುಗಳು ನನ್ನ ತಲೆಯಲ್ಲೂ ಇತ್ತು.
ಭಗವಂತನ ದಯದಿಂದ ನಾನೊಂದು 22 ವರ್ಷಕ್ಕೆ ರಿಯಲೈಸ್ ಆಯ್ತು ನೇಚರ್ ಇಸ್ ನ್ಯೂಟ್ರಲ್. ಇದೆಲ್ಲ ಸುಳ್ಳು. ನಾನು ಗೌತಮ್ ಬೆಂಗ್ಳೆ, ಫೌಂಡರ್ ಆಫ್ ಮೇಸ್ತ್ರಿ. ನಮ್ಮ ಮೇಸ್ತ್ರಿ ಕಂಪ್ನಿಯು ಉತ್ತರ ಕನ್ನಡದಲ್ಲಿ ಇನ್ಮುಂದೆ ಒಂದು ಡಿಜಿಟಲ್ ಕ್ರಾಂತಿಯನ್ನು ತರುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಿಮ್ಗೆ ಗೊತ್ತಿರೋ ಹಾಗೆ ದಿನನಿತ್ಯ ನಮಗೆ ಚಟುವಟಿಕೆಗಳು, ದಿನನಿತ್ಯ ನಮಗೆ ಏನೋ ಪ್ಲಂಬರ್ ಬೇಕು, ಎಲೆಕ್ಟ್ರಿಷಿಯನ್ ಬೇಕು, ಕೊನೆ ಕೊಯ್ಯೋರು ಬೇಕು, ಆ ಥರ ಒಂದು ಏನೋ ಉದ್ಯೋಗದ ಬೇಕಾಗುತ್ತೆ. ಅದನ್ನು ಹುಡ್ಕೋಕೆ ತುಂಬ ಸಮಸ್ಯೆ ಆಗುತ್ತೆ. ಆ ಥರ ಸಮಸ್ಯೆಯನ್ನು ಹಳ್ಳಿಗರಿಗೆ ಹೋಗಬೇಕು, ಹಳ್ಳಿಗರಿಗೆ ಆ ಥರದ ಸಮಸ್ಯೆಯನ್ನು ಫೇಸ್ ಮಾಡಬಾರ್ದು. ಹಾಗೆಯೇ ಯಾರಿಗೆ ಕೆಲಸ ಸಿಗ್ತಾ ಇಲ್ವೋ ಅವರಿಗೆ ಕೆಲಸ ಬೇಗ ಸಿಗಬೇಕು ಅನ್ನೋ ರೀತಿಯಲ್ಲಿ ಮೇಸ್ತ್ರಿ ಕೆಲಸ ಮಾಡ್ತಾ ಇದೆ. ಇದು ಏನಪ್ಪ ಅಂತಂದರೆ, ನೀವು ಯಾವುದೇ ಸ್ಕಿಲ್ಸ್ ಇರ್ಬೋದು, ನಿಮಗೆ ನಿಮ್ಮ ಮನೇಲಿ ನೀವು ತೊಡೆದೇವು ಮಾಡ್ತೀರಾ, ಅಥವಾ ಒಬ್ರಿಗೆ ಕೊನೆ ಕೊಯ್ಯೋಕೆ ಬರುತ್ತೆ, ಕನ್ನಡ ಕಡಿಯೋರು ಇರ್ತಾರೆ, ಅವರೆಲ್ಲ ನಮಗೆ ದ ಮೇಸ್ತ್ರಿಯಲ್ಲಿ ಬಂದು ಆಪರೇಟರ್ ಆಗಿ ರಿಜಿಸ್ಟರ್ ಮಾಡಬೇಕು. ಆಮೇಲೆ ಯಾವುದೇ ಕಸ್ಟಮರ್ ಅಥವಾ ಯೂಸರ್ ಬಂದು ಅಲ್ಲಿ ಹುಡುಕಿದಾಗ ಏನಾಗುತ್ತಪ್ಪ ಅಂದರೆ, ನಿಮ್ಮ ನಿಯರೆಸ್ಟ್ ಹತ್ತಿರದಲ್ಲಿರುವ ಆ ಥರ ಸ್ಕಿಲ್ ಇರುವವರು ನಿಮ್ಗೆ ಸಿಗ್ತಾರೆ. ಹಾಗೆ ನಿಮಗೆ 4 ದಿವಸ ಬಿಟ್ಟು ಡ್ರೈವರ್ ಬೇಕಾಗಿರ್ತಾರೆ. ಆ ಡ್ರೈವರ್ ಬೇಕಾದರೆ ನೀವು ಎಲ್ಲಪ್ಪ ಅಂತ ಹುಡುಕ್ತಾ ಇರೋ ಸಮಸ್ಯೆ ಇಲ್ಲ. ಈಗ ನೀವು ಬಂದು ಒಂದು ವರ್ಕ್ ಪೋಸ್ಟ್ ಮಾಡ್ತೀರಾ, ನನಗೆ ಈ ಡೇಟಿಗೆ ಡ್ರೈವರ್ ಬೇಕು, ಈ ಥರ ಹೋಗ್ಬೇಕಂತ ಒಂದು ಕೆಲಸವನ್ನು ಇದರಲ್ಲಿ ಹಾಕಿದ್ರೆ ನಿಮ್ಮ ಹತ್ತಿರದ ಡ್ರೈವರ್ ಅಲ್ಲಿಗೆ ಮೆಸೇಜ್ ಹೋಗುತ್ತೆ. ಅವ್ರು ನಿಮ್ಮ ಕಾಂಟ್ಯಾಕ್ಟ್ ಮಾಡಿ ನೀವು ನೆಗೋಷಿಯೇಟ್ ಮಾಡಿಕೊಂಡು ಅವ್ರ ಜೊತೆ ಮುಂದಿನ ಕೆಲಸ ಮಾಡ್ಬೋದು. ಸೊ ಈ ಥರ ವರ್ಕ್ ಮತ್ತು ಸ್ಕಿಲ್ಲನ್ನು ನಾವು ಒಂದು ಕಡೆ ಗ್ರೂಪ್ ಮಾಡಿ ಸಿಗುವಂಥ ಕೆಲಸವನ್ನು ದ ಮೇಸ್ತ್ರಿ ಕಂಪ್ನಿಯಿಂದ ಮಾಡ್ತಾ ಇದ್ದೀವಿ. ತಮ್ಮ ಸಹಕಾರ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.